ಈ ಅಮರನಾರಾಯಣ ಶತಕ 110 ಪದ್ಯಗಳಿದೆ. ಇದರ ಫಲಶ್ರುತಿಯನ್ನು ತಾತೇನವರು ಹೇಳ್ತಾರೆ. ಇದರ ಕೊನೆಯ ಪದ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಈ ಪದ್ಯವನ್ನು ನಾನು ಬರದೆ ಅಂತ ಏನೂ ಇಲ್ಲ. ನಾ ಪಾಲಿ ದೈವಮೈ ನಾ ಹೃದಯ ಮುನ ನಿಲಚಿ, నా పాలి దైవమై నా హృదయమున నిలచి పరతత్వ పద్యముల్ పలికించినావు. పండితులు ఎవరైన ప్రాసగణములు చూచి నేరవెంచినా నీదే నాది కాదు. భేదవాదులు నన్ను భేదించు సమయమున అగ్నిలో వేసిన అంటరాదు. నీవు నిర్మించిన శతకంబు నిజమైతే ఏటిలో వేసిన ఎక్కిరమ్ము. భక్తవత్సలుడను బిరుదు పూనాడరాదు పరమ పావన శ్రీరామ పట్టభద్ర. పరమ పావన శ్రీరామ పట్టభద్ర. అమర నారాయణాచ్యుత హరిముకుంద కలుష సంహర కైవర పుర విహార. అమర నారాయణాచ్యుత నారాయణ 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 నారాయణాచ్యుత హరిముకుంద కలుష సంహర కైవర పుర విహార. నా పాలి దైవమై నా హృదయమున నిలచి ಪರತತ್ವ ಪದ್ಯಮುಲ್ ಪಲಿಕಿಂಚಿನಾವು. ಇದೆಲ್ಲ ಪದ್ಯಗಳು ಏನಪ್ಪ ಅಂದರೆ ಇಹ ಪದ್ಯಗಳಲ್ಲ, ಪರಪದ್ಯಗಳು. ಪರಲೋಕದಲ್ಲಿ ನಿನಗೆ ಯಾವ ರೀತಿಯಾಗಿರ್ತಕ್ಕಂತಹ ಉನ್ನತವಾದಂತಹ ಸ್ಥಾನ ನೀನು ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಪರತತ್ವ ಪದ್ಯಗಳಪ್ಪ ಇದು ಅಂತ. ಪರತತ್ವ ಪ್ರಚಂಡ ನಾರಾಯಣ ಕವಿ ಅಂತ ತಾತಯ್ಯನವರು ಅವರ ಕಾಲಜ್ಞಾನದಲ್ಲಿ ಹೇಳ್ತಾರೆ. ಅಂದರೆ ಪರತತ್ವವನ್ನು ಹೇಳ್ತಕ್ಕಂತಹ ಅದು ಏನು ಹೇಳ್ತಾರೆ, ಯಾರಾದರೂ ಇದರಲ್ಲಿ ವ್ಯಾಕರಣ ಪ್ರಾಸ ಬದ್ಧ ಇದೆಲ್ಲ ನೋಡಿದ್ರೆ ನೀನು ಹೇಳಿಸಿರ್ತಕ್ಕಂತಹದ್ದು ನಾನು ಹೇಳಿರೋದಲ್ಲ, ಇದೆಲ್ಲ ನಿನಗೆ ಸೇರ್ತಕ್ಕಂತಹದ್ದು. ಯಾರಾದರೂ ತಪ್ಪು ಹುಡುಕಿದ್ರೆ ಅದು ನಿನಗೆ ಸೇರಿರ್ತಕ್ಕಂತಹದ್ದು. ಯಾರಾದರೂ ಇದರಲ್ಲಿ ಭೇದ ಮಾಡಿದರೆ ಭೇದವಾದುಲು ನನ್ನು ಭೇದಿಂಚು ಸಮಯಮುನ ಅಗ್ನಿಲೋ ವೇಸಿನ ಅಂಟರಾದು. ಅಗ್ನಿಯಲ್ಲಿ ಬೆಂಕಿಯಲ್ಲಿ ಹಾಕಿದ್ರೂ ಕೂಡ ಇದು ಅಂಟುವುದಿಲ್ಲ. ಯಾಕೆ? ಇದು ನೀನು ಬರೆಸಿರ್ತಕ್ಕಂತಹ ಶತಕ. ನೀರಿನಲ್ಲಿ ಹಾಕಿದರೂ ಕೂಡ ಇದು ನೆನೆಯೋದಿಲ್ಲ, ಹಾಳಾಗೋದಿಲ್ಲ. ಭಕ್ತವತ್ಸಲುಡನು ಬಿರುಡು ಪೋನಾಡರಾದು. ಭಕ್ತವತ್ಸಲ ಎಂಬತಕ್ಕಂತಹ ಬಿರುದನ್ನು ನೀನು ಹೋಗಲಾಡಿಸಬಾರದಪ್ಪ. ಅಂತಹ ಭಕ್ತನಿಂದ ನೀನು ಬರೆಸಿದ್ದೀಯ, ನೀನು ಬರೆಸಿರ್ತಕ್ಕಂತಹ ಪದ್ಯಗಳಿದು ಅಂತ ಹೇಳಿ ತಾತಯ್ಯನವರು ಪ್ರಾರ್ಥನೆ ಮಾಡಿದ್ದಾರೆ. ಏನು ಈ ಅಮರನಾರಾಯಣ ಪದ್ಯದ ಈ ಕೀರ್ತನೆಗಳು ಏನಿದೆ, ಇದರ ಫಲಶ್ರುತಿ ಏನು? ತಾತಯ್ಯನವರು 2 ಪದ್ಯಗಳಲ್ಲಿ ಇದರ ಫಲಶ್ರುತಿಯನ್ನು ಹೇಳ್ತಾರೆ. ಈ ಒಂದು ತ್ರಿಕಾಲದಲ್ಲಿಯೂ ಕೂಡ ಇದರ ಪಠನೆಯನ್ನು ಮಾಡಿದರೆ ಏನಾಗತ್ತೆ ಅಂತ. ಪರಮ ಪಾವನಮೈನ ಪರತತ್ವ ಪದ್ಯಮುಲ್ ತೀರದನಕ ತ್ರಿಕಾಲ ಮುನಯಂದು. పరమ పావనమైన పరతత్వ పద్యముల్ తీరదనక త్రికాలమునయందు పఠించున పారిపాలిట సద్గురుడు తోడు నీడయ్యుండు తొలగిపోడు. తనువు విడచు వ్యాళ తని తండ్రి ధనదార పుత్రాది మోహముల్ పుట్టనీ ప్రత్యక్షమై పరమ భాగవత వివేక పదమని వైకుంఠ మందిరమున సన్నిధానము చేర్చుకొను సద్గురుండు అతి దయారసముతో భక్తుల ఆదరించు అమర నారాయణాచ్యుత హరిముకుంద కలుష సంహర కైవర పుర విహార.
ಪರಮ ಪಾವನಮೈನ ಪರತತ್ವ ಪದ್ಯಮುಲ್ ತೀರದನಕ ತ್ರಿಕಾಲಮುನ ಎಂದು ಪಟಿಯಿಂಚಿನ ವಾರಿ ಪಾಲಿಟ ಸದ್ಗುರುಡು ತೋಡು ನೀಡೈಯುಂಡು ತೊಲಗಿಪೋಡು. ಇದನ್ನು ತಾತಯ್ಯನವರು ಈ ಶತಕವನ್ನು ಓದಿದರೆ ಅಥವಾ ಕೇಳಿದರೆ ಯಾವ ಪುಣ್ಯ ಲಭಿಸುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪರಮ ಪಾವನವಾಗಿರ್ತಕ್ಕಂತಹ ಪರತತ್ವ ಪದ್ಯಗಳನ್ನು ತ್ರಿಕಾಲದಲ್ಲಿ ಯಾರು ಪಠಣೆಯನ್ನು ಮಾಡ್ತಾ ಇದ್ದಾರೋ ಅವರು ಗುರುವಿಗೆ ಪ್ರೀತಿ ಪಾತ್ರರಾಗ್ತಾರೆ. ನಿನ್ನ ಶರೀರ ನಿನ್ನ ಜೀವ ಇರೋವರೆಗೂ ಕೂಡ ತೋಡು ನೀಡೈಯುಂಡು ತೊಲಗಿಪೋಡು, ನಿನ್ನ ಜೊತೆಯಾಗಿ ನೆರಳಾಗಿ ಇರ್ತಾನಪ್ಪ, ಎಲ್ಲಿ ಹೋಗ್ತಕ್ಕಂತಹವನಲ್ಲ. ತನುವು ವಿಡಚು ವ್ಯಾಳ ತಲಿ ತಂಡ್ರಿ ದನದಾರ ಪುತ್ರಾದಿ ಮೋಹ ಮುಲ್ಪುಟ್ಟನೀಕ. ತನುವು ಬಿಡಚು ಬೇಡ, ನೀನು ಜೀವನದಲ್ಲಿ ಜೀವವಾಗಿ ಇರೋವರೆಗೂ ನಿನ್ನ ಜೊತೆಯಾಗಿರ್ತಾನಪ್ಪ. ನಿನ್ನ ಶರೀರ ಬಿಡೋಂತಹ ಸಮಯದಲ್ಲಿ ಅವಾಗ ಆಸೆ ವ್ಯಾಮೋಹ ಎಲ್ಲ ಜಾಸ್ತಿ ಅಂತೆ. ಮಕ್ಕಳು ಮರಿ ಹೆಂಡತಿ ಸಂಸಾರ ದನ ಕನಕ ಆಸ್ತಿ ಸಂಪತ್ತು ಇದರ ಮೋಹ ಎಲ್ಲ ಬಂದ್ಬಿಡುತ್ತಂತೆ. ಈ ಮೋಹವನ್ನು ತೊಲಗಿಸಿ ಹಾಕ್ತಾನೆ ಗುರು. ಇದನ್ನು ಯಾರಾದರೆ ಪಠಣೆ ಮಾಡ್ತಾ ಇರ್ತಾರೋ ಪ್ರತಿನಿತ್ಯವೂ ಆ ಮೋಹ ದೂರವಾಗಿ ಹೋಗುತ್ತೆ. ತನುವು ವಿಡಚು ವ್ಯಾಳ ತಲಿ ತಂಡ್ರಿ ತನದಾರ ಪುತ್ರಾದಿ ಮೋಹ ಮುಲ್ಪುಟ್ಟನೀಕ. ಪ್ರತ್ಯಕ್ಷವಾಗಿ ಗುರು ಪರಮ ಭಾಗವತ, ನೀನು ಪರಮ ಭಾಗವತನೆಯ 3 ತ್ರಿಕಾಲದಲ್ಲಿಯೂ ಕೂಡ ಇದರ ಪಠನೆಯನ್ನು ಮಾಡಿದ್ದೀಯಾ. ನೀನು ಪರಮ ಭಾಗವತನೆಯ ನಡಿ ನಡಿ ಬೇಗ ಅಂತ ಹೇಳಿ ವೈಕುಂಠ ಮಂದಿರವನ್ನು ಸೇರಿಸಿಕೊಳ್ತಾನಪ್ಪ ಗುರು ಅಂತ ಹೇಳಿ ತಾತಯ್ಯನವರು ಹೇಳ್ತಾರೆ. ಭಕ್ತುಲ ಆದರಿಂಚು, ಬಹಳ ಪ್ರೀತಿಯಿಂದ ಆ ಭಕ್ತರನ್ನು ಆದರಣೆ ಮಾಡಿ ವೈಕುಂಠ ಮಂದಿರದಲ್ಲಿ ಸೇರಿಸ್ತಾನಂತೆ. ಹುಟ್ಟು ಸಾವುಗಳಿಂದ ಮುಕ್ತನನ್ನಾಗಿ ಮಾಡ್ತಾನೆ ಅಂತ ಹೇಳಿ ತಾತಯ್ಯನವರು ಹೇಳಿದ್ದಾರೆ. ಇದು ಒಂದು ಪದ್ಯ ಫಲಶ್ರುತಿ. ಇನ್ನೊಂದು ಫಲಶ್ರುತಿಯಲ್ಲಿ ತಾತಯ್ಯನವರು ಹೇಳ್ತಾರೆ, ಈ ನೀತಿ ಶತಕಂಬು ವೀನುಲ ವಿಂದುಗ ವಿನನಿ ನರುಡು ವಿವೇಕ ಈ ನುಡತುಡು. ಇದು ಏನಿದು ನೀತಿ ಶತಕ. ಈ ನೀತಿ ಶತಕವನ್ನು ವೀನುಲ ವಿಂದುಗ ವಿನನಿ ನರುಡು ವಿವೇಕ ಈ ನುಡತುಡು, ಇದನ್ನು ಕಿವಿಗಳಾಗೆ ಇಂಪಾಗಿ ಯಾರು ಕೇಳೋದಿಲ್ವೋ ಅವರು ವಿವೇಕಹೀನರು ಅಂತಂದರು. ಈ ನೀತಿ ಶತಕಂಬು ವೀನುಲು ವಿಂದುಗ ವಿನನಿ ನರುಡು ವಿವೇಕ ಈ ನುಡತುಡು. ಎನ್ನಟಿಕಿ ಹರಿಭಜನ ದಲಚನಿ ವಾಡೈನ ಕ್ರೂರ ಕರ್ಮುಂಡೈನ ಕುಟಿಲುಡೈನ ಪ್ರಾಣಗಾತುಕುಡೈನ ಪರುಲ ನಿಂದಿತುಡೈನ ದಾನ ಧರ್ಮములేని దరిద్రుడైన ధనలోభివాడైన దైవ దూషికుడైన పరసతుల మోహించు పాపాత్ముడైన పరసతుల మోహించు పాపాత్ముడైనను గాని అంత్యమందైన ఈ శతకంబు అభ్యసించి స్మరణ చేసిన నరుడు సద్గురుని చేరు. అంత్యమందైన ఈ శతకంబు అభ్యసించి స్మరణ చేసిన నరుడు సద్గురుని చేరు. అమర నారాయణాచ్యుత హరిముకుంద కలుష సంహర కైవర పురవిహార. కలుష సంహర కైవర పురవిహార. ಎನ್ನಟಿಗೆ ಹರಿಭಜನ ದಲಚನಿ ವಾಡೈನ, ಯಾವತ್ತಿಗೂ ಕೂಡ ಹರಿಭಜನೆಯನ್ನು ಮಾಡದೀರೇ ಇರ್ತಕ್ಕಂತಹವನಾದರೂ ಪರವಾಗಿಲ್ಲ. ಕ್ರೂರ ಕರ್ಮುಂಡೈನ ಕುಟಿಲುಡೈನ, ಕ್ರೂರ ಕರ್ಮಗಳನ್ನು ಮಾಡ್ತಕ್ಕಂತಹವನಾದರೂ ಪರವಾಗಿಲ್ಲ. ಕುಟಿಲುಡೈನ, ಒಂದು ಮೋಸದ ಬುದ್ಧಿ ಇರ್ತಕ್ಕಂತಹ ಕುಟಿಲನಾದರೂ ಕೂಡ. ಧನಲೋಭಿವಾಡೈನ ದೈವದೂಷಿಕುಡೈನ ದಾನ ಧರ್ಮములేని ದರಿದ್ರುಡೈನ, ದಾನ ಧರ್ಮನೇ ಕೊಡದೇ ಇರತಕ್ಕಂತಹ ದರಿದ್ರನಾದರೂ ಪರವಾಗಿಲ್ಲ, ದೈವದೂಷಕನಾಗಿದ್ದರೂ ಪರವಾಗಿಲ್ಲ, ಯಾರೇ ಆಗಿರಲಿ. ಪರಸತುಲ ಮೋಹಿಂಚು ಪಾಪಾತ್ಮುಡೈನನು ಗಾನಿ, ಪರರ ಸ್ತ್ರೀಯರನ್ನು ನೋಡಿ
ಆಸೆ ಪಟ್ಟಿರ್ತಕ್ಕಂತಹ ಪಾಪಾತ್ಮನಾಗಿದ್ದರೂ ಕೂಡ ಪರವಾಗಿಲ್ಲ. ಅಂತ್ಯ ಮಂದೈನ ಈ ಶತಕಂಬು ಅಭ್ಯಸಿಂಚಿ ಸ್ಮರಣ ಚೇಸಿನ ನರುಡು ಸದ್ಗುರು ನಿಚೇರು. ಯಾವ ರೀತಿಯಾಗಿ ಅಜಮಿಳ ಅವನು ಎಷ್ಟೇ ಕ್ರೂರ ಕರ್ಮಿ ಆಗಿದ್ದರೂ ಕೂಡ, ಅವನು ಎಷ್ಟೇ ತಪ್ಪುಗಳನ್ನು ಮಾಡ್ಕೊಂಡು ಬಂದಿದ್ರು, ಕೊನೆಯಲ್ಲಿ ಆ ಪುತ್ರನ ಹೆಸರು ನಾರಾಯಣ ಅಂತೇಳಿ ಕರೆದನಲ್ಲ, ಅವನು ಮೋಕ್ಷಕ್ಕೆ ಹೋದ. ಅದೇ ರೀತಿಯಾಗಿ ತಾತಯ್ಯನವ್ರು ಹೇಳ್ತಾರೆ, ಅಪ್ಪ ನೀನು ಯಾರಾದರೂ ಆಗಿದ್ರೂ ಪರವಾಗಿಲ್ಲ, ಹಾಗಂತ ಹೇಳಿ ತಪ್ಪುಗಳು ಮಾಡಬೇಕು ಅಂತ ಅಲ್ಲ, ನಾನು ಕೊನೆಯಲ್ಲಿ ಇದನ್ನು ಓದ್ಬಿಡ್ತೀನಿ ಅಂತ ಅಲ್ಲ. ಅಂದರೆ ನಿನ್ನ ಜೀವ ಏನೂ ಅರಿವಿಲ್ದಿರ, ಪ್ರಜ್ಞೆ ಇಲ್ದಿರ, ನಿನಗೆ ಗೊತ್ತಿಲ್ದಿರ ಮುನುಪಟಿ ವಿದಂಬುನ ಮೂರ್ಖುಡೈ ಪೋವಲದು ಅಂತ ಹೇಳಿದ್ರು, ಆ ಜನ್ಮಗಳಲ್ಲಿದ್ದಾಗೆ ಈಗಲೂ ಮಾನವ ಜನ್ಮವನ್ನು ಕಳೆದು ಬಿಟ್ಟಿದ್ರು ಕೂಡ ಅಂತ್ಯದಲ್ಲಿ ಆದರೂ ಕೂಡ ನಿನ್ನ ಮನಸ್ಸು ಮಾಗಿ ಬುದ್ಧಿ ಬಂದು, ಅಪ್ಪ ನಾನು ಏನೋ ಮಾಡಿಬಿಟ್ಟಿದ್ದೀನಿ, ಈ ಜನ್ಮದಲ್ಲಿ ಬಂದುಬಿಟ್ಟು ನನ್ನ ಅರಿವನ್ನು ನಾನು ಮಾಡ್ಕೊಳ್ಳೋದು ಬಿಟ್ಟುಬಿಟ್ಟೆ, ಈಗ ನನಗೆ ಅರಿವಾಯಿತು, ಇವಾಗ ನನಗೆ ಪ್ರಜ್ಞೆ ಬಂತು, ಬುದ್ಧಿ ಬಂತು, ಸದ್ಗುರುವಿನ ಹತ್ರಕ್ಕೆ ನಾನು ಹೋಗಬೇಕು ಅಂತ ಹೇಳಿ ಈ ಶತಕವನ್ನು ನೀನು ಅಭ್ಯಾಸ ಮಾಡಿದರೂ ಕೂಡ ನೀನು ಆ ಸದ್ಗುರುವನ್ನು ಸೇರ್ತೀಯ. ಅಷ್ಟು ಸುಲಭ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ನೀನು ಎಷ್ಟು ಪಾಪದ ಕರ್ಮ ಎಷ್ಟೇ ಇರಬಹುದು, ನಿನ್ನ ಸಂಚಿತ ಪಾಪ ಎಷ್ಟೇ ಇರ್ಬೋದು, ಪ್ರಾರಬ್ಧದ ಕರ್ಮಗಳೆಷ್ಟೇ ಇರಬಹುದು, ಆಗಾಮಿ ಕರ್ಮಗಳೆಷ್ಟೇ ಇರ್ಬೋದು, ಏನೇ ಇದ್ದರೂ ಕೂಡ ನೀನು ಕೊನೆಯದಾಗಿ ಆದರೂ ಇನ್ನು ಒಂದೇ ಒಂದು ಚಾನ್ಸು ಅಂತ ಕೊಡ್ತೀವಲ್ಲ, ಇನ್ನು ಇನ್ನೊಂದು ಚಾನ್ಸ್ ಇದೆಯಪ್ಪ, ಇದು ಬಿಟ್ಟರೆ ಹೋಯ್ತು ಅಂತೀವಲ್ಲ, ಆ ಕೊನೆಯದಾಗಿ ಕೂಡ ನೀನು ಪಾರಾಗಿ ಹೋಗ್ಬೋದಯ್ಯ. ಆ ಪಾರಾಗಿ ಹೋಗಬೇಕಾದ್ರೆ ಈ ಶತಕವನ್ನು ಅಭ್ಯಾಸ ಮಾಡು, ಈ ಶತಕವನ್ನು ಓದ್ಕೋ, ಈ ಶತಕವನ್ನು ಹೇಳ್ಕೊಳ್ತಾ ಹೋಗು, ನಿನಗೆ ಆ ಗುರುವಿನ ಕೃಪೆ ಆಗತ್ತೆ ಅಂತ ಹೇಳಿ ತಾತಯ್ಯನವರು ಈ ಅಮರನಾರಾಯಣ ಶತಕದಲ್ಲಿ 110 ಪದ್ಯಗಳಲ್ಲಿ ಭಕ್ತಿಯ ಸಿಂಚನವನ್ನು ಭಕ್ತರಿಗೆ ಉಣಬಡಿಸಿದ್ದಾರೆ. ಇದರ ಅರಿವನ್ನು ಮಾಡಿಕೊಳ್ಬೇಕು. ಎಲ್ಲ ಸಂತರು ಒಂದೇ, ಯಾವ ಸಂತರಲ್ಲಿ ಕೂಡ ನಾವು ಭೇದ ಮಾಡಬಾರದು. ಸಂತರು ಹೇಳಿರ್ತಕ್ಕಂತಹ ಜ್ಞಾನ ಎಲ್ಲ ಒಂದೇ, ಪರಮಾತ್ಮನನ್ನು ಸೇರ್ತಕ್ಕಂತಹ ಮೋಕ್ಷ ಸಂಪಾದನೆಯ ಮಾರ್ಗವನ್ನು ಕೊಟ್ಟಿರ್ತಕ್ಕಂತಹ ಯಾರೂ ಇದರಲ್ಲಿ ಹೆಚ್ಚು ಕಡಿಮೆ ಎಂಬತಕ್ಕಂತಹದ್ದು ಏನೂ ಇಲ್ಲ. ಅದನ್ನು ಅರಿವನ್ನು ನಾವು ಮಾಡಿಕೊಳ್ಬೇಕು. ಈ ಅರಿವನ್ನು ಮಾಡಿಕೊಂಡು ಆ ಗುರು ಚಿಂತನೆಯಲ್ಲಿ ಮನಸ್ಸನ್ನು ಇಡಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಪ್ರತಿನಿತ್ಯವೂ ಸಹ ಈ ಒಂದು ಕಾಯಕದಲ್ಲಿ ಇರಬೇಕು. ಪ್ರತಿನಿತ್ಯ ಮನೆಯ ಕಸವನ್ನು ತೆಗೆದು ಯಾವ ರೀತಿಯಾಗಿ ಆಚೆ ಕಡೆಗೆ ಹಾಕ್ತೀವೋ ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಕಸವನ್ನು ಕೂಡ ತೊಳೆಯಲಿಕ್ಕೆ ಈ ಅಮರನಾರಾಯಣ ಶತಕದ ಒಂದೊಂದು ಪದ್ಯಗಳ ಸಾಲು, ಒಂದೊಂದು ಪದ್ಯ ಬೇಕಿಲ್ಲ, ಒಂದೊಂದು ಪದ್ಯದ ಸಾಲು ಹಿಡ್ಕೊಂಡ್ರೂ ಕೂಡ ಸಾಕು, ಅದರಿಂದ ನಮ್ಮ ಮನಸ್ಸಿನ ಕಲ್ಮಶಗಳು ದೂರವಾಗಿ ಹೋಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ ಬಹಳ ಪ್ರೀತಿಯಿಂದ ಎಲ್ಲ ಹಿರಿಯರು ನನ್ನನ್ನು ಕರೆದು ಇಲ್ಲಿ ಒಂದು 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮಾತುಗಳು ನನ್ನದಲ್ಲ, ಇದು ಗುರು ನುಡಿಸಿದ ಮಾತುಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಅಷ್ಟೇ. ಇದು ನಾನು ಹೇಳಿರ್ತಕ್ಕಂತಹದ್ದು ಅಂತ ಹೇಳಿ ನೀವೇನು ಭಾವಿಸ್ತಕ್ಕಂತಹದ್ದೇನು ಬೇಕಿಲ್ಲ. ಇದು ನಾನೊಬ್ಬ ಸಾಧನ ಅಷ್ಟೇ, ನಾನೊಬ್ಬ ಇನ್ಸ್ಟ್ರೂಮೆಂಟ್. ಅವರ ನುಡಿಗಳನ್ನು ನುಡಿತಕ್ಕಂತಹ ಒಬ್ಬ ಇನ್ಸ್ಟ್ರೂಮೆಂಟ್ ಅಷ್ಟೇ. ಇದು ನುಡಿದಿದ್ದನ್ನು ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ತೆಗೆದುಕೊಳ್ಳಿ, ಮನಸ್ಸುಗಳಲ್ಲಿ ವಿಚಾರ ಮಾಡಿ, ವಿಮರ್ಶೆ ಮಾಡಿ. ಇದನ್ನು ಯಾವಾಗ ಚಿಂತನೆ ಮಾಡ್ತೀವೋ, ಮನನ ಮಾಡ್ತೀವೋ, ಆಗ ಒಂದು ಜ್ಞಾನದ ಬೆಳಕು ತಾನಾಗಿ ಹುಟ್ಟಿಕೊಳ್ಳುತ್ತೆ. ಈ ಜ್ಞಾನದ ಬೆಳಕು ಏನಿದೆ ಅದು ನಮ್ಮನ್ನು ಮುಂದಿನ ಜೀವನವನ್ನೆಲ್ಲವನ್ನು ಕೂಡ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರವಾಗಿದೆ ಈ ಒಂದು ಬ್ರಹ್ಮ ಸಮಾಜ, ಬ್ರಹ್ಮಜ್ಞಾನ ಸಮಾಜ ಏನಿದೆ ಅದೇ ಬೆಳಕು. ಎಲ್ಲ ಬೆಳಕುಗಳು ಕೂಡ ಒಂದೇ, ಬೆಳಕಿನಲ್ಲಿ ಭೇದ ಇಲ್ಲ ಅಂತ ಹೇಳ್ತಾ, ಇವತ್ತಿನ ದಿನ ನನ್ನನ್ನು ಇಲ್ಲಿಗೆ ಕರೆಸಿ ಒಂದು ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಅಮರನಾರಾಯಣ ಶತಕದ ಕೆಲವು ಪದ್ಯಗಳನ್ನು ಹೇಳಿ ಅದರ ಅರ್ಥವನ್ನು ಹೇಳ್ತಕ್ಕಂತಹ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ, ಪೂಜ್ಯರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ನಿಮಗೆಲ್ಲರಿಗೂ ಆಯುರ, ಆರೋಗ್ಯ, ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಮಾತನ್ನು ಹೇಳಿ ಇಲ್ಲಿಗೆ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಓಂ ನಾರಾಯಣ.